ಏನು ಆಯವ್ಯಯ, ಎಷ್ಟು ಇನ್ಕಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಯಾವ ಕಾಮಗಾರಿಗಳಿಗೆ ಎಷ್ಟೆಷ್ಟು ಹಣವನ್ನು ನಾವು ಖರ್ಚು ಮಾಡ್ತೀವಿ, ಯಾವ ಯೋಜನೆಗಳನ್ನು ನಾವು ರೂಪಿಸ್ತೀವಿ ಅನ್ನೋದ್ರ ಬಗ್ಗೆ ಮಂಡನೆ ಆಗಬೇಕೇ ಹೊರತು ನಿನ್ನೆ ದಿವಸ ಅತಿ ಕಡಿಮೆ ಸಮಯವನ್ನು ಪಡೆದು ಬಜೆಟ್ನ ಓದಿದಂಥ ಕೀರ್ತಿ ನಿರ್ಮಲಾ ಸೀತಾರಾಮ್ಗೆ ಮತ್ತು BJP ಪಕ್ಷದವರಿಗೆ ಸೇರಬೇಕು. ಇದು ಕೇಂದ್ರದ ಬಡ್ಜೆಟ್ಟು, ರೈಲ್ವೆ ಬಡ್ಜೆಟ್ ಆದಿಯಾಗಿ ಹಿಂದೆಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರವಿದ್ದಾಗ ರೈಲ್ವೆ ಬಡ್ಜೆಟೇ ಸಪರೇಟ್ ಮಂಡನೆ ಆಗ್ತಾ ಇತ್ತು. ಒಂದು ದಿವಸ ಅದ್ರ ಬಗ್ಗೆನೇ ಅದ್ರ ಮೇಲೆ ಚರ್ಚೆಗಳಾಗುವಂಥ ಕೆಲಸಗಳಾಗ್ತಿತ್ತು. 3 hours 4 hours ಬರೀ ರೈಲ್ವೆ ಬಡ್ಜೆಟ್ಗೆ ಪ್ರತ್ಯೇಕವಾಗಿ ಓದುವಂಥದ್ದಕ್ಕೆ ಅವಕಾಶವನ್ನು ಕೊಡ್ತಾಯಿದ್ರು. ರೆಗ್ಯುಲರ್ ಬಡ್ಜೆಟ್ ವಿಚಾರದಲ್ಲೂ ಅಷ್ಟೇ ಸುಮಾರು 4 hours 5 hours ಬಡ್ಜೆಟ್ನ ಓದಿರುವಂಥದ್ದು ನಾವು ಕಂಡಿದ್ದೇವೆ. ಬರೀ 59 ನಿಮಿಷಗಳಲ್ಲಿ, ನಾಟ್ ಇವನ್ 1 hour, 1 hourಗೆ 1 ನಿಮಿಷ ಕಮ್ಮಿ. ಇಡೀ ಎಂಟೈರ್ ಬಡ್ಜೆಟ್, 4 ತಿಂಗಳದ ಬಡ್ಜೆಟ್ ನಾವು ಓದಿ ಕೈ ತೊಳ್ಕೊಂಡ್ರು. ಏನು ಓದಿದ್ರು? ನಾವು ಹಂಗೆ ಮಾಡ್ದೋ, ಇದು ಮಾಡ್ದೋ, ಅದು ಮಾಡ್ದೋ, ರಾಜಕೀಯ ಭಾಷಣ ಮಾಡಿದ್ರು ಅಷ್ಟೇ. ಯಾವ ಯೋಜನೆಗಳನ್ನು ನಾವು ನಿರೂಪಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲೂ ಚಕಾರವಿಲ್ಲ. ನಿರುದ್ಯೋಗದ ಬಗ್ಗೆ ಮಾತಾಡಲಿಲ್ಲ, ವುಮೆನ್ ಸೇಫ್ಟಿ ಬಗ್ಗೆ ಮಾತಾಡಲಿಲ್ಲ, ಯುವಕರ ಬಗ್ಗೆ ಮಾತಾಡಲಿಲ್ಲ, ಶಿಕ್ಷಣದ ಬಗ್ಗೆ ಮಾತಾಡಲಿಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಒಂದು ವಿಚಾರ ಮಂಡನೆ ಆಗಲಿಲ್ಲ, ಅವ್ರಿಗೆ ಯೋಜನೆಗಳೇನು ಅನ್ನುವಂಥದ್ದು ಮಂಡನೆ ಆಗಲಿಲ್ಲ. ಫ್ಯೂಚರ್ ಆಫ್ ಇಂಡಿಯಾ, ಯೂತ್ಸ್ ಫ್ಯೂಚರ್ ಏನು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಮಾಹಿತಿ ಇಲ್ಲ. ಇಟ್ ಈಸ್ ಓನ್ಲಿ ಎನ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸೈಸ್. ಅಷ್ಟೇ ಅವ್ರು ಮಾಡಿದ್ದು ನೆನ್ನೆ ದಿವಸ. ಆಡಳಿತಾತ್ಮಕವಾಗಿ 4 ತಿಂಗಳಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಚರ್ಚೆ ಆಗುವಂಥ ಕೆಲಸಗಳಾದ ಹೊರತು ಬಡ್ಜೆಟ್ ಎಲ್ಲ ಆ ಲೆವೆಲ್ಗೆ ತಗೊಂಡೋಗಿದ್ದಾರೆ ಬಡ್ಜೆಟ್ನ ಅಂತ ನೀವು ಲೆಕ್ಕ ಹಾಕೊಳ್ಳಿ. ಯಾವ ಗುರಿ ಇದೆ, ಯಾವ ಒತ್ತಿದೆ ಇವರಿಗೆ. 2047ನೇ ಇಸುವಿಗೆ ನಮ್ಮ ದೇಶ ಬಲಿಷ್ಠ ಭಾರತ ಆಗುತ್ತಂತೆ. 2047ಕ್ಕೆ ಯಾರು ಬದುಕಿರ್ತಾರೋ, ಯಾರು ಸತ್ತಿರ್ತಾರೋ, ಇನ್ನೂ 23 ವರ್ಷ ಇದೆ. ಈಗ ಹೇಳಿ ಸ್ವಾಮಿ, 2047ಕ್ಕೋ, 2057ಕ್ಕೋ, 2080ಕ್ಕೆ ಅಂದರೆ ಅಂಥವ್ರಿಗೂ BJPನ ಗೆಲ್ಲಿಸು ಅಂತ ನೀವು ಹೇಳ್ತಾ ಇರೋದು. ಆಮೇಲೆ ನೀವು ಹೇಳ್ತೀರಿ ಇವರು ಸಂವಿಧಾನ ಕಳೆದ 10 ವರ್ಷದಲ್ಲಿ ಸುಮಾರು 25 ಕೋಟಿ ಜನಸಂಖ್ಯೆಯನ್ನು ಬಡರೇಖೆಯಿಂದ ಮೇಲೆತ್ತಿದ್ದೀವಿ ಅಂತ. ಅದಕ್ಕೆ ಮಾನದಂಡ ಏನು ಫಿಕ್ಸ್ ಮಾಡಿದ್ದೀರಿ ನೀವು? ನಿಮ್ಮ ಮಾನದಂಡ ಏನು? ಚಪ್ಪಲಿ ಹಾಕ್ತಾ ಇದ್ರೆ ಬಡವರು ಅಲ್ವಂತವ್ರು, ಮೊಬೈಲ್ ಇಟ್ಕೊಂಡಿರೋರು ಬಡವರು ಅಲ್ವಂತೆ, ಬ್ಯಾಂಕ್ ಅಕೌಂಟ್ ಇರುವಂಥವ್ರು ಬಡವರು ಅಲ್ವಂತೆ. ಅವ್ರನ್ನೆಲ್ಲ ಮೇಲೆತ್ಬಿಟ್ರು. ಯಾರ್ಯಾರ ಹತ್ರ ಮೊಬೈಲ್ ಇದೆ ದೇರ್ ಆಲ್ ಎಬವ್ ಪವರ್ಟಿ ಲೈನ್. ಯಾರ್ಯಾರು ಚಪ್ಪಲಿ ಹಾಕ್ಕೊಂಡು ಹೋಗ್ತಾರೆ, ಯಾರು ಮೋಟ್ರ್ ಬೈಕ್ ಇಟ್ಕೊಂಡವ್ರು ಅವರೆಲ್ಲ ಬಡವರು ಅಲ್ಲ. ಆ ರೀತಿ 25 ಕೋಟಿ ಜನಸಂಖ್ಯೆ ಮೇಲೆ ಹೊರಟರಂತೆ. ಇವತ್ತಿನ ದಿವಸ ಲೈಫ್ ಸ್ಟೈಲೇ ಆ ಥರ. ಅದು ಪ್ರತಿಯೊಬ್ಬರ ಮನೆಯಲ್ಲೂ ವೆಹಿಕಲ್ಗಳಿದ್ದಾವೆ. ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇಲ್ಲದೆ ಇರುವಂಥ ವ್ಯಕ್ತಿ ಎಲ್ಲ ದೇಶದಲ್ಲಿದ್ದಾರೆ ನೋಡಿ. ನಮ್ಮ ಟೋಟಲ್ ಜನಸಂಖ್ಯೆನೇ 140 ಕೋಟಿ. 140 ಕೋಟಿ ಪೈಕಿ 190 ಕೋಟಿಯಷ್ಟು ಮೊಬೈಲ್ ಫೋನ್ಗಳಿದ್ದಾವೆ ನಮ್ಮ ದೇಶದಲ್ಲಿ. ಮೊಬೈಲ್ 1, 2, 3 ಮೊಬೈಲ್ ಇಟ್ಕೊಂಡ್ರು ಅಂತ ಕಾಣ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಮೊಬೈಲ್ ಇದೆ. ಮೊಬೈಲ್ ಇರುವಂಥವ್ರಿಗೆ ಅವರು ಬಡರೇಖೆಯಿಂದ ಮೇಲೆ ಹೋಗಿರುವಂಥ